ಈ ನಿಸರ್ಗ ಅನ್ನೋದು ದೇವರ ಸೃಷ್ಟಿ. ಇದರಲ್ಲಿ ಎಷ್ಟೊಂದು ವೈವಿಧ್ಯತೆಗಳಿವೆ ಅಲ್ವಾ? ಪ್ರತಿ ಹಣ್ಣು, ಪ್ರತಿ ಹೂವು, ಹರಿಯುವ ಹೊಳೆ, ಕಣ್ಣಿಗೆ ರಾಚುವ ಚಂದದ ಗುಡಿ ಬೆಟ್ಟಗಳು ಇವೆಲ್ಲವೂ ಒಂದಕ್ಕಿಂತ ಒಂದು ಭಿನ್ನ. ಅದೇ ರೀತಿ ನಾವು ಸೇವಿಸೋ ಹಣ್ಣುಗಳಲ್ಲಿಯೂ ಸಾಕಷ್ಟು ಭಿನ್ನತೆ ಇದೆ. ಅದರಲ್ಲೂ ರಾಮಾಯಣದ ಲಕ್ಷ್ಮಣನ ಹೆಸರಿನಿಂದ ಖ್ಯಾತ ಆಗಿರೋ ಲಕ್ಷ್ಮಣ ಫಲವು ಭೂಲೋಕದ ಅಮೃತ ಎಂದೇ ಹೇಳ್ಬಹುದು. ಯಾಕಂತೀರಾ? ಇದ್ರಲ್ಲಿ ನಾವರಿಯದ ಎಷ್ಟೋ ರೋಗಗಳಿಗೆ ಪರಿಹಾರ ಇದೆ. ಲಕ್ಷ್ಮಣ ಫಲದ ಹಣ್ಣಿನಲ್ಲಿ ಮಾತ್ರವಲ್ಲದೆ ಈ ಹಣ್ಣಿನ ಬೀಜ, ತೊಗಟೆ, ಬೇರು, ಕಾಂಡ ಎಲ್ಲವೂ ಮನುಷ್ಯನ ಬೆಳಕಿಗೆ ಯೋಗ್ಯವಾಗಿವೆ. ವಿಟಮಿನ್ ಸಿ ಇಂದ ಸಮೃದ್ಧವಾಗಿರೋ ಲಕ್ಷ್ಮಣ ಫಲದ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ವಿಜ್ಞಾನಿಗಳು ಮಾಡಿರೋ ಸಂಶೋಧನೆಯ ಪ್ರಕಾರ ಲಕ್ಷ್ಮಣ ಫಲದ ಸೇವನೆಯಿಂದ ಸ್ತನ ಕ್ಯಾನ್ಸರ್ ಗಡ್ಡೆಗಳನ್ನು ದೂರ ಮಾಡಬಹುದಂತೆ. ಹೀಗಾಗಿಯೇ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಈ ಹಣ್ಣು ಜೀವ ಉಳಿಸುವ ಸಂಜೀವಿನಿಯಾಗಿದೆ. ಅಲ್ಲದೆ ಮಲಬದ್ಧತೆಯಂತಹ ಸಮಸ್ಯೆಗೆ ಲಕ್ಷ್ಮಣ ಫಲದ ಸೇವನೆ ರಾಮಬಾಣವಾಗಿದೆ. ಕಾಲರಾ ರೋಗಕ್ಕೆ ಲಕ್ಷ್ಮಣ ಫಲದಲ್ಲಿ ಪರಿಹಾರವಿದೆ. ಮೂತ್ರಜನಕಾಂಗದ ಸೋಂಕು, ಕೀಲು ನೋವು, ಅತಿಸಾರ ಸಮಸ್ಯೆಗೂ ಲಕ್ಷ್ಮಣ ಫಲದಲ್ಲಿ ಪರಿಹಾರವಿದೆ. ಲಕ್ಷ್ಮಣ ಫಲದ ಎಲೆಗಳನ್ನು ಬಳಸಿ ಚಹಾ ಮಾಡಿ ಕುಡಿಯೋದ್ರಿಂದ ಅಧಿಕ ರಕ್ತದ ಒತ್ತಡ ಹತೋಟಿಯಲ್ಲಿರುತ್ತದೆ. ಅಲ್ಲದೆ ಲಕ್ಷ್ಮಣ ಫಲವು ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಲ್ಲಿಯೂ ಸಹಕಾರಿಯಾಗಿದೆ. ಲಕ್ಷ್ಮಣ ಫಲದ ಹೂವುಗಳು ಮತ್ತು ಅವುಗಳ ಮೊಗ್ಗುಗಳು ಕೆಮ್ಮನ್ನು ನಿವಾರಿಸುತ್ತವೆ. ಅಲ್ಲದೆ ಜ್ವರ, ಬೇದಿ, ಹೊಟ್ಟೆ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತವೆ ಎಂಬುದು ಸಾಬೀತಾಗಿದೆ. ಇಷ್ಟೆಲ್ಲ ಉಪಯೋಗಗಳಿರುವ ಲಕ್ಷ್ಮಣ ಫಲವನ್ನು ನೀವು ಕೂಡ ಸೇವಿಸಿ ಆರೋಗ್ಯವಂತರಾಗಿ ಬದುಕಿ.